ಮಹಾಶಿವರಾತ್ರಿ ಪ್ರಯುಕ್ತ ಕೆರಗೋಡು ಗ್ರಾಮದಲ್ಲಿ ಪಂಚಲಿಂಗೋತ್ಸವ ಶಿವೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಶಿವರಾತ್ರಿಯ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ರವಿಕುಮಾರ್, ಕೆರಗೋಡು ಹೋಬಳಿಯ ಅಭಿವೃದ್ಧಿಗೆ 2 ವರ್ಷದಲ್ಲಿ 50 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೇನೆ. ಪಂಚಲಿಂಗೋತ್ಸವ ಕೇವಲ 1 ದಿನಕ್ಕೆ ಕಾರ್ಯಕ್ರಮ ಮುಗಿಸಿ ಹೋಗಬಾರದು. ಇಡೀ ರಾಜ್ಯದಲ್ಲೇ ಪಂಚಲಿಂಗೋತ್ಸವಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಬರುವ ಹಾಗೆ ಮುಂದಿನ 3 ವರ್ಷದಲ್ಲಿ 5 ಕೋಟಿ ರೂಪಾಯಿ ಅನುದಾನದಲ್ಲಿ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸುವ ಕೆಲಸ ಮಾಡ್ತೇನೆ ಅಂತ ಭರವಸೆ ನೀಡಿದರು. ಈ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡ್ತಾ ಇದೀವಿ. ನೀವೆಲ್ಲ ನನ್ನನ್ನ ಬಹಳ ಬಹುಮತದಿಂದ ಗೆಲ್ಲಿಸ್ಕೊಟ್ರಿ. ಅದರ ಋಣವನ್ನ ತೀರಿಸಬೇಕಾಗಿರೋದು ಒಬ್ಬ ಶಾಸಕನಾದ ನನ್ನ ಕರ್ತವ್ಯ. ಅದರಿಂದ ಇಲ್ಲಿವರೆಗೂ 2 ವರ್ಷದಲ್ಲಿ 50 ಕೋಟಿ ರೂಪಾಯಿನ ಬರೀ ಕೆರಗೋಡು ಹೋಬಳಿಯ ಅಭಿವೃದ್ಧಿಗೆ ಈಗಾಗಲೇ ಬಿಡುಗಡೆಯನ್ನ ಮಾಡಿದೀನಿ. ಪಂಚಲಿಂಗೇಶ್ವರ ದೇವಸ್ಥಾನ ಅಂದ್ರೆ ಒಂದೇ ಒಂದು ದಿನ ಈ ರೀತಿ ಕಾರ್ಯಕ್ರಮ ಮುಗಿದು ನಾಳೆ ಬೆಳಗ್ಗೆ ಮನೆಗೆ ಹೋಗೋದಲ್ಲ. ಈ ಪಂಚಲಿಂಗೇಶ್ವರನ ಇಡೀ ಕರ್ನಾಟಕದಲ್ಲಿ ಹೆಸರು ಮಾಡಬೇಕು. ಪಂಚಲಿಂಗೇಶ್ವರನ ಇಡೀ ಕರ್ನಾಟಕದ ಜನ ಹೇಗೆ ನಂಜನಗೂಡಿಗೆ ಬಂದೋಗ್ತಾರೆ, ಬೇರೆ ದೇವಸ್ಥಾನಕ್ಕೆ ಬಂದೋಗ್ತಾರೆ, ಆ ರೀತಿ ಆಗ್ಬೇಕು ಅಂತೇಳಿ ಮುಂದಿನ 3 ವರ್ಷದಲ್ಲಿ 5 ಕೋಟಿ ರೂಪಾಯಿಯಲ್ಲಿ ಪಂಚಲಿಂಗ ದೇವಸ್ಥಾನವನ್ನ ಅಭಿವೃದ್ಧಿಯನ್ನ ಮಾಡ್ತೀವಿ ಅಂತೇಳಿ ಈಗ ಘೋಷಣೆಯನ್ನ ಮಾಡ್ತೀನಿ. ಮತ್ತೆ ನಿಮ್ಮ ಪಂಚಲಿಂಗೇಶ್ವರ ಕೆರೆಗೆ 5 ಕೋಟಿ ರೂಪಾಯಿನ ಈಗಾಗಲೇ ಬಿಡುಗಡೆ ಮಾಡಿದೀನಿ. ನಂದು 10-15 ದಿನದಲ್ಲಿ ಟೆಂಡರ್ ಮುಗಿಯುತ್ತೆ. ಬಂದು ಪೂಜೆ ಮಾಡಿ ಅಲ್ಲಿ ವಾಕಿಂಗ್ ಪಾತ್ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ. ಕೆರಗೋಡನ್ನ ಅಭಿವೃದ್ಧಿ ಮಾಡ್ತೀವಿ. ನಟ ಧ್ರುವ ಸರ್ಜಾ ಮಾತನಾಡಿ, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮಂಡ್ಯದ ಸುಪುತ್ರ ಗಣಿಗ ರವಿಕುಮಾರ್ ಹಾಗೂ ಮಂಡ್ಯ ಜನರಿಗೆ ಧನ್ಯವಾದ. ಮಂಡ್ಯ ಅಂದರೆ ನೆನಪಾಗೋದು ಅದು ಅಂಬರೀಷ್ ಅಣ್ಣ. ಕೆರಗೋಡಿನ ಎಪಿ ಅರ್ಜುನ್ ಅವರು ಚಾನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಇಷ್ಟು ಮಟ್ಟಕ್ಕೆ ಬೆಳೆದೆ. ಅದಕ್ಕೆ ಕಾರಣ ಕೆರಗೋಡು. ಮನೆಯಲ್ಲಿ ನನ್ನ 2 ಪುಟ್ಟ ಮಕ್ಕಳು ಇದ್ದಾರೆ. ನನ್ನ ಜೊತೆ ಶಿವರಾತ್ರಿ ಆಚರಿಸಲು ಕಾಯ್ತಾ ಇದ್ದಾರೆ. ಕನ್ನಡದ ಅಭಿಮಾನಿಗಳಿಗೆ ಧನ್ಯವಾದ ಹೇಳ್ತೇನೆ ಎಂದರು. ಈ ಕಾರ್ಯಕ್ರಮಕ್ಕೆ ಕರೆದಂತ ನಮ್ಮ BTV ಮಾಲೀಕರಾದ ಕುಮಾರಣ್ಣಂಗೆ ಆ್ಯಂಡ್ ನಮ್ಮ ಮಂಡ್ಯದ ಸುಪುತ್ರ ನಮ್ಮ ರವಿಕುಮಾರ್ ಗೌಡ್ರ ಸರ್ಗೆ, ಹಾಗೆ ಎಸ್ಪೆಷಲಿ ಎಲ್ಲ ಮಂಡ್ಯ ಜನಗಳಿಗೆ ಥ್ಯಾಂಕ್ ಯು ಸೋ ಮಚ್. ಮಂಡ್ಯ ಬಂದಿದ ತಕ್ಷಣ ಒಬ್ಬರು ನೆನಪಾಗ್ತಾರೆ, ಅದು ನಮ್ಮ ರಘು ಸ್ಟಾರ್ ಅಂಬರೀಷ್ ಆಗ್ತದೆ. ಪಂಚಲಿಂಗೋತ್ಸವ ನಾನು ನಮ್ಮ ಕೆರಗೋಡು ತುಂಬಾನೇ ನನಗೆ ಕನೆಕ್ಷನ್. ಏನಕ್ಕೆ ಅಂದರೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಏನು ಅಂದರೆ, ನಾನು ಇವತ್ತು ವೇದಿಕೆ ಮೇಲೆ ನಿಂತಿದ್ದೀನಿ ಅಂದರೆ ಯಾರನ್ನೋ ಒಬ್ಬರು ಚಾನ್ಸ್ ಕೊಟ್ಟಿರುತ್ತಲ್ಲ, ಅದು ನಿಮ್ಮೂರು ಕೆರಗೋಡಲ್ಲಿರುವಂಥ ಡೈರೆಕ್ಟರ್ AP ಅರ್ಜುನ್ ಅವರು ಚಾನ್ಸ್ ಕೊಟ್ಟಿದ್ದಕ್ಕೇ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ. ಸೊ ಕೆರಗೋಡು ಅಂದರೆ ನನಗೆ ಹತ್ತಿರ ಆಗಿದೆ. ಕೆರಗೋಡು ಅಂದಿದ ತಕ್ಷಣ 2ನೇ ಮಾತೇ ಆಗಿಲ್ಲ, ಯಾಕೆಂದರೆ ನನಗೆ ಚಾನ್ಸ್ ಕೊಟ್ಟಂಥ ಊರು ಈ ಊರು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಎಲ್ಲ ಸಿನಿಮಾನೂ ನೋಡಿದ್ದೀರಾ. ಅದ್ದೂರಿ ಬಹದ್ದೂರ್, ಭರ್ಜರಿ, ಪೊಗರು, ಮಾರ್ಟಿನು, ಈಗ ನೆಕ್ಸ್ಟ್ ರಿಲೀಸ್ ಆಗುವಂಥ KD ಚಿತ್ರನೂ ನೋಡ್ತೀರಾ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿ ಕರೆದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ನಿರ್ದೇಶಕ ಜೋಗಿ ಪ್ರೇಮ್ ಜೊತೆಗೆ ಸಿನಿ ರಂಗದ ಹಲವು ನಟ ನಟಿಯರು ಭಾಗಿಯಾಗಿದ್ದರು. ವಿವಿಧ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು.